ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇರುವಂತದ್ದು. ದರ್ಶನ್ ಅವರದ್ದು ಈಗ ಆಲ್ರೆಡಿ ಒನ್ ಸೈಡೆಡ್ ವಾದ ಎಲ್ಲ ಮುಕ್ತಾಯ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅಷ್ಟೇ ಇನ್ನ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ವಾದವನ್ನ ಮಾಡಬೇಕಾಗಿರುವಂತದ್ದು. ಹಾಗೆ ಪವಿತ್ರ ಗೌಡ ಪರವಾಗಿ ಇವಾಗ ಅವರ ಪರ ವಕೀಲರಾಗಿರುವಂತ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಅರ್ಜಿಯ ವಿಚಾರಣೆ ನಡೀತಾ ಇರುವಂತದ್ದು. ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ವಕೀಲರು. ಮೊದಲನೇದಾಗಿ ಈಗ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಪವಿತ್ರ ಗೌಡ ಪರವಾಗಿ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಇತರೆ ಆರೋಪಿಗಳ ಜೊತೆಗಿನ ಮೆಸೇಜ್ಗಳನ್ನ ಕೂಡ ಉಲ್ಲೇಖಿಸಿ ವಾದವನ್ನ ಮಾಡಲಾಗ್ತಾ ಇದೆ. ಸಾಕ್ಷಿಗಳಾಗಿರುವಂತ ನಟ ಚಿಕ್ಕಣ್ಣ, ನವೀನ್ ಹೇಳಿಕೆಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಗೌಡ ಮೇಲೆ ಪ್ರಾಸಿಕ್ಯೂಷನ್ ಆರೋಪದ ಬಗ್ಗೆ ವಾದ ಮಾಡಲಾಗ್ತದೆ. ಸಾಕ್ಷಿ 91 ಹೇಳಿಕೆಯನ್ನ ಓದ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್ ಅವರು. ಪವಿತ್ರ ಗೌಡ ಪರವಾಗಿರುವಂತಹ ವಕೀಲರು ವಾದವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗ್ತದೆ. ಪವಿತ್ರ ಗೌಡ ಪಾತ್ರ ಯಾವ ರೀತಿಯಾಗಿದೆ ಅಂತ. ಪವಿತ್ರ ಗೌಡ ಒಂದ್ಸಲ ಹೊಡೆದ ಮೇಲೆ ದರ್ಶನ್ ಹೊಡೆದಿದ್ದು. ಪವಿತ್ರ ಗೌಡ ಅಂದ್ರೆ ಒಂದು ಸಲ ಫಸ್ಟ್ ಹೊಡೆದಾದ್ಮೇಲೆ ನಂತರ ದರ್ಶನ್ ಹೊಡೆದಿದ್ದಾರೆ. ಆದ್ರೆ ಎರಡನೇ ಸಲ ಪವಿತ್ರ ಗೌಡ ಮತ್ತೆ ಹೊಡೆದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳಿಲ್ಲ ಅದಕ್ಕೆ. ಈಗ ಆಲ್ರೆಡಿ ಸಾಕಷ್ಟು ಜನ ಸಾಕ್ಷ್ಯಗಳು ನುಡಿದಿರುವಂಥದ್ದು ಏನಿದೆ, ಅಂದ್ರೆ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನಿದೆ, ಅದರಲ್ಲಿ ಪವಿತ್ರ ಗೌಡ ಒಮ್ಮೆ ಹೊಡೆದಿದ್ದಾರೆ ಅಂತ ಇದೆ ಅಷ್ಟೇ. ಹೀಗಿದ್ದಾಗ ಪವಿತ್ರ ಗೌಡ ಹತ್ಯೆಯಲ್ಲಿ ಹೇಗೆ ಭಾಗಿಯಾಗ್ತಾರೆ ಅಂತ ವಾದವನ್ನ ಮಾಡಲಾಗ್ತದೆ. ಟಾಮಿ ಸೆಬಾಸ್ಟಿಯನ್ ಅವರ ವಾದ ಇದು. ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬಂದ್ರು ಅಂತ ಇದೆ. ಆದ್ರೆ ಈ ವಿಷಯವನ್ನ ಪವಿತ್ರ ಗೌಡಗೆ ಹೇಳಿಲ್ಲ, ದರ್ಶನ್ಗೆ ಹೇಳಿರುವಂಥದ್ದು. ಬದಲಾಗಿ ದರ್ಶನ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಇಷ್ಟೋ ತನಕ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡಲಾಗುತ್ತೆ. ಅದಾದ್ಮೇಲೆ ಇನ್ನೊಂದು 2-3 ಜನದ್ದು ವಾದವನ್ನ ಮಾಡಬೇಕಾಗಿರುವಂಥದ್ದು. ತದನಂತರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇದೆಲ್ಲದಕ್ಕೂ ಕೂಡ ಇವತ್ತಿನಿಂದಲೇ ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತಾರ, ಅಥವಾ ಅದಕ್ಕೆ ಮತ್ತೆ ಸಮಯಾವಕಾಶವನ್ನ ಕೇಳಲಾಗತ್ತಾ ಅಂತ. ಯಾಕೆಂದ್ರೆ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು ಈಗ ಆಲ್ರೆಡಿ ವಾದವನ್ನ ಮಂಡಿಸಿ ಆಗಿದೆ. ಅವರ ಹತ್ರ ಒಂದು 2.5 ಗಂಟೆಗಳ ಕಾಲ ವಾದವನ್ನ ಮಾಡಿದ್ರು. ಸೊ ಹೀಗಾಗಿ ಅದಕ್ಕೆ ಇನ್ನೂ ಕೂಡ ಪ್ರತಿವಾದವನ್ನು ಮಾಡಬೇಕಾಗಿದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ರೆಗ್ಯುಲರ್ ಬೇಲ್. ದರ್ಶನ್ಗೆ ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಸಿಕ್ಕಿದೆ, ಅದು ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ. ಆದರೆ ರೆಗ್ಯುಲರ್ ಬೇಲ್ ಇದೆಯಲ್ಲ, ಅದು ಮೆರಿಟ್ಸ್ ಆಫ್ ಕೇಸ್ ಮೇಲೆ ವಾದವನ್ನ ಮಾಡಿರುವಂಥದ್ದು ಸಿ.ವಿ. ನಾಗೇಶ್. ಸೊ ಹೀಗಾಗಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನುವ ರೀತಿಯಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಬೇಕಾಗಿದೆ. ಅವರು ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ ಕಾದ್ ನೋಡೋಣ. ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಇವರ ಅರ್ಜಿಗಳ ವಿಚಾರಣೆ ಕೂಡ ಆಗಬೇಕಾಗಿರುವಂಥದ್ದು. ಇದರಲ್ಲಿ ಪವಿತ್ರ ಗೌಡದು ಫಸ್ಟ್ ಇವಾಗ ಕೈಗೆತ್ಕೊಂಡಲಾಗಿದೆ, ವಾದವನ್ನ ಮಾಡಲಾಗ್ತದೆ ಟಾಮಿ ಸೆಬಾಸ್ಟಿಯನ್ ಅವರು. ನೆಕ್ಸ್ಟು ಉಳಿದಂತಹ ಅರ್ಜಿದಾರರ ವಾದವನ್ನ ಮಂಡಿಸಲಾಗುತ್ತೆ. ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳನ್ನ ಉಲ್ಲೇಖ ಮಾಡ್ತಾ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಾಡ್ತಾ ಇರುವಂಥದ್ದು. ಅಲ್ಲಿದ್ದಂಥವರ ಹೇಳಿಕೆಗಳನ್ನು ಆಧರಿಸಿ ವಾದವನ್ನು ಮಾಡಲಾಗ್ತದೆ. ಪವಿತ್ರ ಗೌಡ ಒಮ್ಮೆ ಮಾತ್ರ ಹೊಡೆದಿರುವಂಥದ್ದು ರೇಣುಕಾ ಸ್ವಾಮಿಗೆ. ಅದಾದ್ಮೇಲೆ ಇನ್ನ ಆಕೆ ಹತ್ಯೆಯಲ್ಲಿ ಭಾಗಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರೆದುಕೊಂಡು ಬಂದ ಮೇಲೆ ಪವಿತ್ರ ಗೌಡಗೆ ಮಾಹಿತಿ ನೀಡಿಲ್ಲ, ಬದಲಾಗಿ ದರ್ಶನ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಅಂತ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ನಮ್ಮ ಅರ್ಜಿದಾರರಿಗೆ ಅಪ್ರಾಪ್ತ ಮಗಳಿದ್ದಾಳೆ, ಇದನ್ನೆಲ್ಲ ಪರಿಗಣಿಸಿ ಜಾಮೀನನ್ನ ನೀಡಬೇಕು. ಟಾಮಿ ಸೆಬಾಸ್ಟಿಯನ್ ಅವರ ವಾದ ಇದು. ಅವರ ವಾದ ಮುಕ್ತಾಯ ಆಗಿದೆ. ಟಾಮಿ ಸೆಬಾಸ್ಟಿಯನ್ ಅವರ ವಾದ ಮುಕ್ತಾಯ ಆಗಿರುವಂಥದ್ದು. ನೆಕ್ಸ್ಟು ಉಳಿದಂಥವರ ಪರವಾಗಿ ವಾದ ಮಾಡಲಾಗುತ್ತೆ. ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ಲಾಯರ್ಗಳಿದ್ದಾರೆ, ಅವರು ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಈಗ ವಕೀಲ ಅರುಣ್ ಶ್ಯಾಮ್ ಅವರಿಂದ ವಾದವನ್ನ ಮಂಡಿಸಲಾಗ್ತಾ ಇದೆ. ಈಗ ಆಲ್ರೆಡಿ ದರ್ಶನ್ ಪರವಾಗಿ ವಾದ ಮುಕ್ತಾಯ ಆಗಿದೆ. ಪವಿತ್ರ ಗೌಡ ಪರವಾಗಿ ಕೂಡ ಜಸ್ಟ್ ಈಗ ವಾದ ಮುಕ್ತಾಯ ಆಗಿರುವಂಥದ್ದು. ಈಗ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಅದು ದರ್ಶನ್ ಕಾರು ಚಾಲಕ ಆಗಿರುವಂಥ ಲಕ್ಷ್ಮಣ್ ಅವರ ಪರವಾಗಿ ಅರುಣ್ ಶ್ಯಾಮ್ ಅವರು ವಾದವನ್ನ ಆರಂಭ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಅವರು ದರ್ಶನ್ ಕಾರಿನ ಚಾಲಕ, ಅವರು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಜೈಲಿನಲ್ಲಿದ್ದಾರೆ.
ಅವರ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿರುವಂಥದ್ದು. ಅವರು ವಾದವನ್ನ ಮಾಡಲಿದ್ದಾರೆ. ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಣ್ ಪರವಾಗಿ. ದರ್ಶನ್ದು ಮುಗೀತು ಮತ್ತು ಒಂದ್ ಕಡೆ ಪ್ರಮುಖವಾಗಿ ಇಲ್ಲಿ ಪವಿತ್ರ ಗೌಡ ಅವರ ಪರವಾಗಿಯೂ ಕೂಡ ವಾದ ಮುಗಿದಿದೆ. ಈಗ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರವಾಗಿ ವಾದವನ್ನ ಮಾಡಲಾಗ್ತಾ ಇದೆ. ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಾಡ್ತಾ ಇದ್ರು ಪವಿತ್ರ ಗೌಡ ಪರವಾಗಿ. ಆ ವಾದ ಮುಕ್ತಾಯ ಆಗಿದೆ. ನಮ್ಮ ಅರ್ಜಿದಾರರಿಗೆ ಅಪ್ರಾಪ್ತ ಮಗಳಿದ್ದಾಳೆ, ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಪರಿಗಣಿಸಿ ಜಾಮೀನನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಲಕ್ಷ್ಮಣ್ ಪರವಾಗಿ ಈಗ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ವಾದ ಆದ ಬಳಿಕ ಪ್ರತಿವಾದವನ್ನ ಮಾಡಬೇಕಾಗತ್ತೆ. ಇನ್ನೊಂದಿಬ್ಬರದು ವಾದ ಎಲ್ಲ ಮುಗಿದ ಬಳಿಕ ಪ್ರತಿವಾದವನ್ನ ಮಾಡ್ತಾರೆ SP ಪ್ರಸನ್ನಕುಮಾರ್ ಅವರು. SP ಪ್ರಸನ್ನಕುಮಾರ್ ಅವರು ಈ ವಕೀಲರು ಮಾಡಿರುವಂಥ ಆರೋಪಗಳು, ಹಾಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ಪ್ರಮುಖ ವಿಚಾರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಉತ್ತರವನ್ನು ಕೊಡಲಿದ್ದಾರೆ. ಯಾಕೆಂದರೆ ಇಲ್ಲಿ ಪೊಲೀಸರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿತ್ತು. ಅದರಲ್ಲೂ ಮೇನ್ಲಿ CV ನಾಗೇಶ್ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡಲಾಗಿದೆ, ಸಾಕ್ಷಿಗಳನ್ನು ಫ್ಯಾಬ್ರಿಕೇಟ್ ಮಾಡಿದ್ದಾರೆ. ಆಮೇಲೆ ಕೆಲವರ ಸ್ಟೇಟ್ಮೆಂಟ್ಗಳಲ್ಲಿ ಇವರು ಬೇಕು ಅಂತಲೇ ಸೃಷ್ಟಿ ಮಾಡಿರುವಂಥದ್ದಿದೆ. ಮಹಜರು ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ, ಸೆಕ್ಷನ್ಗಳನ್ನು ಹಾಕುವಂಥದ್ರಲ್ಲೂ ಕೂಡ ಲೋಪ ಆಗಿದೆ. ಕಿಡ್ನಾಪ್ ಪ್ರಕರಣ ಹಾಕ್ಲಿಕ್ಕೆ ಬರೋದಿಲ್ಲ, ಸಾಕ್ಷ್ಯನಾಶ ಪ್ರಕರಣ ಹಾಕ್ಲಿಕ್ಕೆ ಬರೋದಿಲ್ಲ, ಒತ್ತಡವನ್ನು ಹೇರಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ ಅನ್ನುವಂಥ ಪ್ರಕರಣವನ್ನು ಕೂಡ ಹಾಕ್ಲಿಕ್ಕೆ ಬರೋದಿಲ್ಲ. ಹೇಗೆ ಉಲ್ಲೇಖ ಮಾಡಿದ್ರು ಇದನ್ನೆಲ್ಲ ಅನ್ನುವಂಥ ವಾದವನ್ನು ಮಾಡಿದ್ರು CV ನಾಗೇಶ್ ಅವರು. ಯಾವುದೇ ಒತ್ತಡ ಬಲವಂತದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ಬಂದಿದ್ದಲ್ಲ, ಸೊ ಹೀಗಾಗಿ ಇಲ್ಲಿಗೆ ಕಿಡ್ನಾಪ್ ಕೇಸನ್ನು ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಆತನ ಮೃತದೇಹವನ್ನು ಸುಟ್ಟಿಲ್ಲ, ಆತನ ಮೃತದೇಹವನ್ನು ಬೇರೆ ಕಡೆ ಸಾಗಿಸಿದ್ದು ಅಷ್ಟೇ, ಇದು ಸಾಕ್ಷ್ಯನಾಶ ಆಗಲ್ಲ ಅಂತಲೂ ಕೂಡ ವಾದವನ್ನು ಮಾಡಿದ್ರು. ಎಲ್ಲೂ ಕೂಡ ಒತ್ತಡ ಬಲವಂತ ಹೆದರಿಸಿ ಬೆದರಿಸಿ ಇದ್ಯಾವುದನ್ನು ಕೂಡ ಮಾಡಿರಲಿಲ್ಲ, ಸೊ ಹೀಗಾಗಿ ಸೆಕ್ಷನ್ 355 ಹಾಕ್ಲಿಕ್ಕೂ ಬರೋದಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 302 ಏನು ಉಲ್ಲೇಖ ಮಾಡಲಾಗಿತ್ತು ಅದ್ರ ಬಗ್ಗೆನೂ ಕೂಡ ವಾದವನ್ನ ಮಾಡಿದ್ರು CV ನಾಗೇಶ್. ಈಗ ವಾದ ಮಾಡಲಾಗ್ತಾ ಇದೆ ಉಳಿದಂಥ ಅರ್ಜಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಆರೋಪಿಗಳ ಪರವಾಗಿರುವಂಥ ವಕೀಲರು ನಾಲ್ಕು 45ಕ್ಕೆ ಶೆಡ್ಡನ್ನ ತಲುಪಿದ್ದಾರೆ. ಗೋಲ್ಡನ್ ಅವರ್ನಲ್ಲಿ ಪೊಲೀಸರು ತನಿಖೆ ಸರಿಯಾಗಿ ಮಾಡಿಲ್ಲ, FIR ದಾಖಲಿಸಲಿಕ್ಕೆ ತಡವಾಗಿದೆ, ಮಹಜರು ಮಾಡಿದ್ದು ಕೂಡ ತಡವಾಗಿದೆ, ಸೀಸರ್ ಕೂಡ ತಡವಾಗಿಯೇ ಮಾಡಿದ್ದಾರೆ. ಮಹಜರು ಪ್ರಕ್ರಿಯೆ ತಡವಾಗಿ ಮಾಡಲಾಗಿದೆ, FIR ಕೂಡ ದಾಖಲು ಮಾಡಿರುವಂಥದ್ದು ತಡವಾಗಿದೆ, ಸೀಸ್ ಮಾಡಿರುವಂಥ ಪ್ರಕ್ರಿಯೆ ಕೂಡ ತಡವಾಗಿ ಮಾಡಲಾಗಿರುವಂಥದ್ದು. ಇಲ್ಲೆಲ್ಲ ಕಡೆನೂ ಕೂಡ ಪೊಲೀಸರು ತಪ್ಪನ್ನ ಎಸಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ CV ನಾಗೇಶ್ ಅವರ ವಾದ ಇತ್ತಲ್ಲ, ಸಾಕಷ್ಟು ಸಾಕ್ಷಿಗಳನ್ನ ಫ್ಯಾಬ್ರಿಕೇಟ್ ಮಾಡಲಾಗಿದೆ ಅನ್ನುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಲಕ್ಷ್ಮಣ್ ಪರವಾಗಿರುವಂಥ ವಕೀಲರಾಗಿರುವಂಥ ಅರುಣ್ ಶ್ಯಾಮ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ತಪ್ಪಾಗಿದೆ, ಪೊಲೀಸರು ಎಲ್ಲೆಲ್ಲಿ ಎಡವಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಾದವನ್ನ ಮಾಡಲಾಗ್ತಾ ಇದೆ. ಈ ಕಡೆ ಪವಿತ್ರ ಗೌಡ ಪರವಾಗಿರುವಂಥ ವಕೀಲರಾಗಿರುವಂಥ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಾಡಿದ್ರು, ಅವರ ವಾದ ಕೂಡ ಮುಕ್ತಾಯ ಆಯಿತು. ಈಗ ಲಕ್ಷ್ಮಣ್ ಪರವಾಗಿರುವಂಥ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. FSLಗೆ ಕಳಿಸಿದಂಥ ವರದಿಯಲ್ಲಿ ಎಲ್ಲೂ ಬ್ಲಡ್ ಸ್ಯಾಂಪಲ್ಸ್ ಇದ್ದಂಥ ಉಲ್ಲೇಖವಿಲ್ಲ, ಆದರೆ FSL ವರದಿಯಲ್ಲಿ ಬ್ಲಡ್ ಸ್ಯಾಂಪಲ್ಸ್ನ ಉಲ್ಲೇಖವಿದೆ. CV ನಾಗೇಶ್ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೌಟನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಅರುಣ್ ಶ್ಯಾಮ್ ಅವರು ಕೂಡ ಅದೇ ಒಂದು
ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಟ್ಟೆಗಳ ಮೇಲೆ, ಸೀಸ್ ಮಾಡಲಾಗಿದ್ದಂಥ ಒಂದು ವಸ್ತುಗಳ ಮೇಲೆ ಎಲ್ಲೂ ಕೂಡ ರಕ್ತದ ಸ್ಯಾಂಪಲ್ಸ್ ಇದ್ದಂಥದ್ರ ಬಗ್ಗೆ ಉಲ್ಲೇಖ ಇರಲಿಲ್ಲ. ಆದರೆ FSL ವರದಿಯಲ್ಲಿ ಬ್ಲಡ್ ಸ್ಯಾಂಪಲ್ ಉಲ್ಲೇಖವಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇನ್ಲಿ ಈ ಹಿಂದೆ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ ಈ ಬ್ಲಡ್ ಅನ್ನ, ರೇಣುಕಾಸ್ವಾಮಿ ಬ್ಲಡ್ ಅನ್ನ FSLಗೆ ಯಾಕೆ ಕಳಿಸಿರಬಾರ್ದು, ಇವರು ಅಲ್ಲಿ ಯಾಕೆ ಫ್ಯಾಬ್ರಿಕೇಟ್ ಮಾಡಿರಬಹುದು, ಮಾಡಿಲ್ಲ ಅಂತ ಹೇಗೆ ನಂಬೋಕ್ಕಾಗುತ್ತೆ? ಯಾಕಂದ್ರೆ ತುಂಬಾ ವಿಚಾರಗಳನ್ನ ಇಲ್ಲಿ ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ವಾದ ಮಾಡಿದ್ರು ಸಿ.ವಿ. ನಾಗೇಶ್ ಅವರು. ಅದೇ ರೀತಿಯಾದಂಥ ವಾದ ಈಗ ಉಲ್ಲೇಖ ಆಗ್ತಾ ಇದೆ. ಸಾಕ್ಷಿಗಳ ಪ್ರಕಾರ ಲಕ್ಷ್ಮಣ್ ಮಾತ್ರ ಚಾಟಿಯಿಂದ ಹೊಡೆದಿದ್ದಾರೆ. ಎಲ್ಲೂ ಸಹ ಬೇರೆ ಹಲ್ಲೆ ಮಾಡಿರುವಂಥದ್ರ ಬಗ್ಗೆ ಉಲ್ಲೇಖವಿಲ್ಲ. ಅಲ್ಲದೆ ಬೇರೆ ಆರೋಪಗಳು ಅವರ ಮೇಲೆ ಇಲ್ಲ. ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ ಲಕ್ಷ್ಮಣ್ ಅವರ ಬಗ್ಗೆ. ಲಕ್ಷ್ಮಣ್ ಪರವಾಗಿ ವಾದವನ್ನು ಮಾಡ್ತಾ ಇರುವಂಥ ಅರುಣ್ ಶ್ಯಾಮ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಕೆಲವೊಂದು ಡೌಟ್ಸ್ ಏನಿತ್ತು, ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸಿದಂಥ ಡೌಟ್ಸ್ಗಳು, ಅದೇ ರೀತಿಯಾದಂಥ ಡೌಟ್ಸ್ಗಳನ್ನು ಇವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.